ನಮ್ಮ RVR ಕೇಟರರ್ಸ್ ಅಲ್ಲಿ ಸಂತೆ ಬೋಂಡ ಅಥವಾ ಸೊಪ್ಪಿನ ಬೋಂಡ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಾ ಈಗ ಸೊಪ್ಪಿನ ಬೋಂಡಕ್ಕೆ ಒಂದು 3 ಥರ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ನೀರಾಗಿ ಕಲಿಸ್ಕೋಬಾರ್ದು. ಕೈಯನ್ನು ಒದ್ದೆ ಮಾಡಿಕೊಂಡು ಈ ಥರ ನೋಡಿ ಹಿಂಗೆ ತೊಗೊಂಡು ಇಷ್ಟಿಷ್ಟು ದಪ್ಪ ಉಂಡೆ ಹಿಂಗೆ ಸ್ನೇಹಿತರೆ ನೋಡಿ. ಇದು ಹಾಫ್ ಬಾಯ್ಲ್ ಆಗಿದೆ, ಈಗ ಒಂದು ಅರ್ಧ ಬೆಂದಿದೆ. ಈಗ ತೆಗೆದುಬಿಡೋಣ, ಆಮೇಲೆ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ. ಅವಾಗ ಆಚೆ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೋಂಡ. ಸ್ನೇಹಿತರೆ ನೋಡಿ ಇದು ಒಳ್ಳೆ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಗರ್ಗರಿ ಆದಂಥ ನೋಡಿ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಾ ಇದ್ರು ಒಳ್ಳೊಳ್ಳೆ ಕರಿಯೋ ಐಟಮ್ ತೋರಿಸ್ಬಿಡಿ, ಸಂಜೆ ಕಾಫಿ ಜೊತೆಗೆ ಏನಾರ ತೋರಿಸಿ ಅಂತ. ಅದಕ್ಕೆಲ್ಲ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮೂರ ಕಡೆ ಸಂತೆಗಳಲ್ಲಿ ಸಂತೆ ಬೋಂಡ ಅಂತ ಮಾಡ್ತಾರೆ. ಸಂತೆ ಬೋಂಡ ಅಂತ ಹೇಳಿದ್ರೆ ಒಳ್ಳೆ ಸೊಪ್ಪೆಲ್ಲ ಹಾಕಿ, ಒಂದು ಮಿಕ್ಸೆಡ್ ಸೊಪ್ಪುಗಳು ಎಲ್ಲ ಸೊಪ್ಪು ಹಾಕಿ ಸೊಪ್ಪಿನ ಬೋಂಡ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಘಮಘಮ ಅಂತಿರುತ್ತೆ. ಸಂಜೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ RVR ಕೇಟರರ್ಸು ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಮಧ್ಯಾಹ್ನ ಊಟದ ಜೊತೆಗೆ ನಮ್ಮ ಸೊಪ್ಪಿನ ಬೋಂಡ. ಈಗ ಆನಿಯನ್ ಪಕೋಡ, ಮದ್ದೂರೊಡೆ ಈ ಥರ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಸೊಪ್ಪಿನ ಬೋಂಡ ಮಾಡಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ, ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಬನ್ನಿ ಈಗ ನಮ್ಮ RVR ಕೇಟರರ್ಸಲ್ಲಿ ಸಂತೆ ಬೋಂಡ ಅಥವಾ ಸೊಪ್ಪಿನ ಬೋಂಡ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಾ ಈಗ ಸೊಪ್ಪಿನ ಬೋಂಡಕ್ಕೆ ಒಂದು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೂ ಪಾಲಕ್ ಸೊಪ್ಪು. ನಾನಿವತ್ತು ಮೆಂತ್ಯ ಸೊಪ್ಪು ಒಂದು ಮುಷ್ಟಿಯಷ್ಟು ಕಟ್ ಮಾಡಿ, ಅಂದರೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು, 3 ಕೂಡ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಸೊಪ್ಪು ತುಂಬ ಜಾಸ್ತಿ ಇರಬೇಕು, ಆವಾಗಲೇ ಹಿಟ್ಟು ಕಮ್ಮಿ ಸೊಪ್ಪು ಜಾಸ್ತಿ, ಆವಾಗಲೇ ನಿಮಗೆ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಗಮ್ಮಂತ ಇರುತ್ತೆ ಬೋಂಡ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ. ಸೊಪ್ಪನ್ನ ಒಂದು 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಯಾಕೆಂದರೆ ಸೊಪ್ಪಲ್ಲಿ ಸ್ವಲ್ಪ ಮರಳು ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ, ಅದರಿಂದ ಚೆನ್ನಾಗಿ ನೈಸಾಗಿ ಹಚ್ಕೊಂಡು ಚೆನ್ನಾಗಿ ತೊಳಿಬೇಕು. ಅದನ್ನು ಒಂದು 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಒಂದು 3 ಈರುಳ್ಳಿ ನೈಸಾಗಿ ಹಚ್ಕೊಂಡಿದ್ದೀನಿ. ಆ ಈರುಳ್ಳಿನ ಈಗ ಇದಕ್ಕೆ ಹಾಕೋಣ. ಹಾಗೆ ಅದ್ರ ಜೊತೆಗೆ ಓಂ ಕಾಳನ್ನ 1 ಚಮಚದಷ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ. ಓಂ ಕಾಳು ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಬೋಂಡ ಒಳ್ಳೆ ಘಮ ಅಂತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಆಗಬಾರ್ದಲ್ಲ, ಅದಕ್ಕೋಸ್ಕರ 1 ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಅಂದರೆ 1 ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಸಾಕು ಇದಕ್ಕೆ. ಹಾಗೆಯೇ ಹಸಿಮೆಣಸಿನ್ಕಾಯಿ ಒಂದು 3 ರಿಂದ 4 ನೈಸಾಗಿ ಹಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೈಸಾಗಿ ಹಚ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೈಸಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ 1 ಮುಷ್ಟಿಯಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ ಸ್ನೇಹಿತರೆ. ಎಣ್ಣೆಲಿ ಕರಿಯೋ ಐಟಮ್ಗೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಕಮ್ಮಿನೇ ಇರಲಿ, ಜಾಸ್ತಿ ಹಾಕೋದು ಬೇಡ. ಯಾಕಂದರೆ ಕರೆದ ಮೇಲೆ ಸ್ವಲ್ಪ ಉಪ್ಪು ಅನ್ನಿಸ್ಬಿಡುತ್ತೆ, ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಕಮ್ಮಿನೇ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಉಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕೋಕ್ಕೂ ಮುಂಚೆ ನಾನು 1 ಸೌಟಷ್ಟು ರಿಫೈನ್ಡ್ ಆಯಿಲ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಸ್ನೇಹಿತರೆ. ಆಯಿಲ್ ಹಾಕೋದ್ರಿಂದ ನಿಮಗೆ ಸೋಡಾ ಹಾಕೋ ಅವಶ್ಯಕತೆ ಬರಲ್ಲ. ನಾನು ಅದಕ್ಕೋಸ್ಕರ ಒಂದು 50 ಗ್ರಾಮಷ್ಟು ರಿಫೈನ್ಡ್ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಬೋಣ. ನೋಡಿ, ಕಡಲೆ ಹಿಟ್ಟು ಹಾಕೋಕ್ಕೆ ಮುಂಚೆ ಆಯಿಲ್ ಹಾಕ್ಕೊಂಡು ಈ ಥರ ಉಪ್ಪು ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಂಬೋಣ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನೋಡಿ, ಕಡಲೆ ಹಿಟ್ಟು ಒಂದು 150 ರಿಂದ 200 ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 3 ರಿಂದ 4 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ, ಒಳ್ಳೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ನೋಡಿ ಈ ಥರ ಒಂದು 3 ರಿಂದ 4 ಸ್ಪೂನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ಇವಾಗ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಚೆನ್ನಾಗಿ ಈ ಥರ ಸ್ವಲ್ಪ ನೀರನ್ನ ಒಂಚೂರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಗಂಟು ಜಾಸ್ತಿ ಸಿಗಬಾರ್ದು ನಿಮಗೆ. ಈ ಗಂಟೆಲ್ಲ ಹೋಗಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಮಿಕ್ಕಿರುತ್ತಲ್ಲ 200 ಗ್ರಾಮಲ್ಲಿ ಒಂದು 50 ಗ್ರಾಮ್ ಆವಾಗಲೇ ಮಿಕ್ಕಿಸ್ಕೊಂಡಲ್ಲ, ಆ ಕಡಲೆ ಹಿಟ್ಟನ್ನೇ ಇವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಬಿಟ್ರೆ ಆಯಿತು. ಇದು ಗಂಟೆಲ್ಲ ಹೋದ್ಮೇಲೆ ಈ ಹದಕ್ಕೆ ಕಲಿಸ್ಕೋಬೇಕು ಇದನ್ನು. ನೋಡಿ, ಇದು ಹಿಂಗಿರ್ಬೇಕು ಯಾವಾಗಲೂ. ಈಗ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಸ್ನೇಹಿತರೆ. ಈಗ ನೋಡಿ, ಎಣ್ಣೆ ಕಾದಿದೆ. ಹಿಂಗೆ ನೀರು ಹಾಕಿದ್ರೆ ಚುರ್ರ ಅನ್ಬೇಕು ಅಷ್ಟಂದರೆ, ತುಂಬ ಕಾದಿರಬಾರ್ದು, ತುಂಬ ಇದಾಗಿರಬಾರ್ದು. ಈ ಥರ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ನೋಡಿ, ಈ ಥರ ಅದಕ್ಕೆ ಈ ಬೋಂಡ ಕೈಯನ್ನು ಒದ್ದೆ ಮಾಡಿಕೊಂಡು ಈ ಥರ ನೋಡಿ ಹಿಂಗೆ ತೊಗೊಂಡು ಇಷ್ಟಿಷ್ಟು ದಪ್ಪ ಉಂಡೆ ಹಿಂಗೆ ತುಂಬ ದಪ್ಪನೂ ಮಾಡ್ಕೋಬೇಡಿ, ಒಳಗಡೆ ಬೇಯಲ್ಲ. ನೋಡಿ, ಬೋಂಡ ಹಾಕ್ತಿದ್ದಂಗೆ ಗಮ್ಮನತ್ತೆ
ಸ್ನೇಹಿತರೆ ನೋಡಿ, ಇದು ಹಾಫ್ ಬಾಯ್ಲ್ ಆಗಿದೆ, ಈಗ ಒಂದು ಅರ್ಧ ಬೆಂದಿದೆ. ಈಗ ತೆಗೆದುಬಿಡೋಣ, ಆಮೇಲೆ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ. ಅವಾಗ ಆಚೆ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೋಂಡ. ಈಗ ನೋಡಿ, ಇದು ಒಂದ್ಸಲಿ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದ್ಸಲಿ ಹಾಕಿ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಂಬೋಣ. ಸ್ನೇಹಿತರೆ, ಕೆಲವರು ಸೋಡಾ ಹಾಕ್ತಾರೆ, ಸೋಡಾ ಬೇಕಾದ್ರೆ ಹಾಕೋಬೋದು. ಆದರೆ ಈ ಥರ ಎಣ್ಣೆಯಲ್ಲಿ ಕಲಿಸ್ಕೊಂಡು ನಾವು ರಿಫೈಂಡ್ ಆಯಿಲ್ ಹಾಕಿದ್ದೀವಲ್ಲ, ಅದೇ ಸಾಕಾಗತ್ತೆ ಇದಕ್ಕೆ. ಅದೇ ಸೂಪರಾಗಿ ಬರುತ್ತೆ ನೋಡಿ, ಚೆನ್ನಾಗಿ ಉಬ್ಬಿ. ಒಂಚೂರು ಸೋಡಾ ಹಾಕಂಗಿದ್ರೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ, ಅದಕ್ಕೇನು ನಾವು ಅದಕ್ಕೆ ವಿರುದ್ಧ ಅಂತ ಏನಿಲ್ಲ. ನಾವು ತುಂಬ ಮಾಸ್ ಲೆವೆಲಲ್ಲಿ ಮಾಡ್ಬೇಕಾದ್ರೆ ಒಂಚೂರು ಸೋಡಾ ಚಿಟಿಕೆ ಹಾಕ್ತೀವಿ. ಬಟ್ ಮನೆಗಳಲ್ಲಿ ಮಾಡ್ಕೋಬೇಕಂದ್ರೆ ಆರೋಗ್ಯಕರವಾಗಿ ಮಾಡಲಿ ಅಂತ ಹೇಳಿ ನಾನು ಅದನ್ನು ಸ್ಕಿಪ್ ಮಾಡಿ ಈ ಥರ ರಿಫೈಂಡ್ ಹಲ್ಲು ಹಾಕಿ ನಾನು ಮಾಡಿ ತೋರಿಸಿದ್ದೀನಿ. ಈ ಥರ ಮಾಡಿದ್ರೆ ತುಂಬ ಆರೋಗ್ಯಕರವಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಥರ ಮಾಡಿದ್ದೀನಿ ನೋಡಿ. ಎರಡನೇ ಸಲ ಈ ಥರ ಫ್ರೈ ಮಾಡ್ಬೇಕಾದ್ರೆ ಒಂದೆರಡು ಸಲ ಈ ಥರ ತಿರುಗಿಸ್ಕೊಳ್ಳಿ, ಎಲ್ಲ ಒಂದೇ ಕಲರ್ ಬರುತ್ತೆ ಅವಾಗ ಚೆನ್ನಾಗಿ. ನೋಡಿ, ಆಚೆ ಒಳ್ಳೆ ಗರಿಗರಿಯಾಗಿರುತ್ತೆ, ಒಳಗಡೆ ನಿಮ್ಗೆ ಒಳ್ಳೆ ಚೆನ್ನಾಗಿ ಬೆಂದಿರುತ್ತೆ, ಆಚೆ ಕ್ರಿಸ್ಪಿಯಾಗಿರುತ್ತೆ ನಿಮಗೆ. ಸ್ನೇಹಿತರೆ ನೋಡಿ, ಇದು ಒಳ್ಳೆ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ, ಗರಿಗರಿ ಆದಂಥ ನೋಡಿ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ನೋಡಿ ಹೆಂಗೆ ಬರುತ್ತೆ ಸೌಂಡು, ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಒಳ್ಳೆ ಘಮ್ಮಂತಿರೋ ಸೊಪ್ಪಿನ ಬೋಂಡ ರೆಡಿಯಾಗಿದೆ, ಸಂತೆ ಬೋಂಡ. ಈ ಬೋಂಡದ ಘಮ ನನಗೆ ಚಿಕ್ಕ ವಯಸ್ಸಿಂದ ನೆನಪು ಮಾಡ್ತಿದೆ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಸ್ಕೂಲಿಂದ ಆಚೆ ಹಿಂಗೆ ನಡ್ಕೊಂಡು ಬರ್ತಿದ್ರೆ ದಾರಿಲಿ ಸಂತೆಗಿಂತ ಇರೋದು ವಾರಕ್ಕೊಂದು ದಿವಸ ಸಂತೆ. ಆ ಸಂತೆ ಟೈಮಲ್ಲಿ ಈ ಥರ ಒಳ್ಳೆ ಸಂತೆ ಬೋಂಡ ನಿಮ್ಗೆ ಒಳ್ಳೆ ಏನು ಘಮ ಬರೋದು ಅಂದರೆ, ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಮುಂಚೆ ಹಿಂಗೆ ನಡ್ಕೊಂಬರ್ಬೇಕಾದ್ರೆ ನೋಡಪ್ಪ ಬೋಂಡ ಹಾಕಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಘಮ ಇರೋದು, ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇವಾಗೆಲ್ಲ ಸುಮಾರು ಪಿಜ್ಜಾ, ಬರ್ಗರು ಅಂತೇಳಿ ಸುಮಾರೆಲ್ಲ ಬೇರೆ ಎಲ್ಲ ಐಟಮ್ಗಳು ತಿಂತೀವಿ. ಆದರೆ ಇದರಷ್ಟು ಆರೋಗ್ಯಕರವಾದ ಮತ್ತು ಸೀಸನ್ಗಳಲ್ಲಿ ಯಾವ್ಯಾವ ಸೀಸನಲ್ಲಿ, ಈಗ ಮಾವಿನಕಾಯಿ ಸೀಸನ್ನು ಒಂದು ಮಾವಿನಕಾಯಿ ತಿನ್ನಬೇಕು, ಹಲಸಿನಣ್ಣು ಸೀಸನ್ ಒಂದು ಹಲಸಿನಣ್ಣು ತಿನ್ನಬೇಕು, ಹಲಸಿನ ಕಾಯಲ್ಲಿ ಒಂದಷ್ಟು ಐಟಮ್ ಮಾಡ್ಕೊಂಡು ತಿನ್ನಬೇಕು. ಆ ಥರ ಸೀಸನಲ್ ಫ್ರೂಟ್ಸು, ಸೀಸನಲ್ ವೆಜಿಟೇಬಲ್ಸು ತಿಂದಷ್ಟು ಆರೋಗ್ಯ ಇನ್ನೂ ಚೆನ್ನಾಗಾಗತ್ತೆ. ಆ ಸೀಸನ್ಗೆ ಎಷ್ಟು ಬೇಕು ಆರೋಗ್ಯ ಅಷ್ಟು 100% ಅದರಲ್ಲಿ ಪೌಷ್ಟಿಕಾಂಶಗಳು ಇದ್ದೇ ಇರುತ್ತೆ. ಈ ಸಂತೆ ಬೋಂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ ನೋಡಿ ತೋರಿಸ್ತೀನಿ. ನೋಡಿ ಹಿಂಗೆ ಆಚೆ ಕ್ರಿಸ್ಪಿಯಾಗಿದೆ, ನೋಡಿ ಒಳಗಡೆ ಎಷ್ಟು ನೀಟಾಗಿ ಹಿಂಗೆ ನೋಡಿ ಬೆರಳು ಮುಟ್ಟಿದ್ರೆ ಅಂಟಬಾರ್ದು ಕಡಲೆ ಹಿಟ್ಟು, ಆವಾಗ ಚೆನ್ನಾಗಿ ಬೆಂದಿದೆ ಅರ್ಥ. ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ, ರುಚಿ ನೋಡೋಣ. ನೋಡಿ ಎಷ್ಟು ಸೊಪ್ಪು ಹಾಕ್ತೀವೋ ಅಷ್ಟು ರುಚಿ. ನಾನು ಅವಾಗಲೇ ಹಾಕಿದಾಗ ನಿಮ್ಗೆ ಅನಿಸಿರ್ಬೋದು, ಏನಪ್ಪ ಇಷ್ಟೊಂದು ಸೊಪ್ಪು ತೊಗೊಂಡಿದ್ದಾನೆ ಸೊಪ್ಪಿನ ಬೋಂಡಕ್ಕೆ ಅಂತ. ಎಷ್ಟು ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಬೋಂಡ. ಒಳ್ಳೆ ಘಮ್ಮಂತಿದೆ. ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿದೆ. ದಯವಿಟ್ಟು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮನೆ ಕಾರ್ಯಕ್ರಮಗಳಿಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಟ್ರೆಡಿಷ್ನಲ್ ರೆಸಿಪಿಗಳಿಗೂ ಮತ್ತು ನಿಮ್ಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಸುಖಕರವಾದಕ್ಕೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಸಮಾರಂಭವನ್ನು, ನಿಮ್ಮ ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದ ಸಮಾರಂಭ ಇರ್ಬೋದು, 50 ಜನದಿಂದ 50,000 ಜನದವರೆಗೂ ಯಾವುದೇ ಇದ್ರೂ ನಾವು ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ದೇವರ ಆಶೀರ್ವಾದದಿಂದ ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.